ಕೆಲವರು ಒಂದು ವಿತಂಡವಾದವನ್ನ ಮುಂದಿಡ್ತಾರೆ. ಅರ್ಥ ಆಗುವಾಗ ಬರೆದ್ರೆ ಸಾಲ್ದ ಅಂತೇಳಿ, ತಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಸೌಂದರ್ಯಕ್ಕೆ ಅಷ್ಟು ಮಹತ್ವ ಕೊಡ್ತಾರೆ. ಆದ್ರೆ ತಮ್ಮ ಬರಹ ಮಾತ್ರ ಅದು ಅರ್ಥ ಆಗೋ ತರ ಇದ್ರೆ ಸಾಕು. ಈ ಕೈ ಬರಹವನ್ನ ಅಕ್ಷರ ಶಿಲ್ಪ ಅಂತ ಕರೀತಾರೆ. ಒಂದು ಬಿಳಿ ಹಾಳೆ ಇರುತ್ತೆ ನಮ್ ಕಣ್ಣೆದುರುಗಡೆ, ಮೊದಲು ನಾವು ಮಾಡ್ಕೋಬೇಕಾಗಿರೋದು ಅಲ್ಲಿ ಸುಂದರವಾದ ಅಕ್ಷರವನ್ನ ಕಲ್ಪಿಸ್ಕೋಬೇಕು. ನಾವು ಆ ಕಲ್ಪಿಸ್ಕೊಂಡ್ಮೇಲೆ ಅದು ರಿಯಾಲಿಟಿ, ಅದು ನಿಜ ಆಗ್ಬೇಕು. ನಾವು ಕಲ್ಪಿಸ್ಕೊಂಡಿರೋ ಹಾಗೇನೆ ನಾವು ಅಕ್ಷರವನ್ನ ಬರೀಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರು ಇದ್ರು. ಅವರ ಜನ್ಮದಿನವನ್ನ ಸೆಪ್ಟೆಂಬರ್ 15 ನಾವು ಇಡೀ ನಮ್ಮ ದೇಶದಲ್ಲಿ ಇಂಜಿನಿಯರ್ಸ್ ಡೇ ಅಂತ ಹೇಳಿ ಆಚರಿಸ್ತೀವಿ. ಬಹಳ ದೊಡ್ಡ ಇಂಜಿನಿಯರ್, ನಮ್ಗೆ ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅವ್ರಿಗೆ 90 ವರ್ಷ ಆಗೋಗ್ಬಿಟ್ಟಿತ್ತು. ಈಗಿನ ವಿಧಾನಸೌಧ ಇದೆಯಲ್ಲ, ಅದ್ರ ಎದುರುಗಡೆನೆ ಅವರ ಮನೆ ಇತ್ತು. ಏಡನ್ ಅನ್ನುವಂತ ಜೋರ್ಡಾನ್ ಹತ್ರ ಇದೆ, ಈಜಿಪ್ಟ್ ಜೋರ್ಡಾನ್ ಹತ್ರ ಒಂದು ಸಮುದ್ರದ ತೀರದಲ್ಲಿ, ಅಲ್ಲಿ ಏಡನ್ ಅನ್ನುವಂತ ನದಿಗೆ ಒಂದು ಅಣೆಕಟ್ಟು ಕಟ್ಟಬೇಕಾಗಿತ್ತು. ಪಾಶ್ಚಾತ್ಯ ಎಷ್ಟೋ ಇಂಜಿನಿಯರ್ಸ್ ಅದನ್ನ ಅಣೆಕಟ್ಟು ಕಟ್ಟಲಿಕ್ಕೆ ಅಂತ ಪ್ರಯತ್ನ ಮಾಡಿ ಸೋತ್ ಹೋಗಿದ್ರು, ಅದು ಕುಸಿದೋಗ್ಬಿಟ್ಟಿತ್ತು. ಕಡೆಗೆ ಇವ್ರ ವಿಷಯ ಗೊತ್ತಾಗಿ ಇವರನ್ನು ಕರೆದ್ರ, ನೀವು ಬಂದ್ಬಿಟ್ಟು ಅಲ್ಲಿ ಹೇಗೆ ಕಟ್ಟಬೇಕು ಅಂತ ಕೇಳಿ ಅಂತ. ಆಗ ವಿಶ್ವೇಶ್ವರಯ್ಯನವ್ರು ಹೇಳಿದ್ರು, ಇಲ್ಲ, ಈ ವಯಸ್ಸನ್ನ ನಾನು ಅಲ್ಲಿವರೆಗೂ ಅವಾಗ ಹಡಗ್ನಲ್ಲಿ ಪ್ರಯಾಣ ಮಾಡ್ಬೇಕಾಗಿತ್ತು, ಆಗಲ್ಲ, ನೀವು ಅಲ್ಲಿದು ಸಾಯಿಲ್ ಸ್ಯಾಂಪಲ್ ನನಗೆ ಕಳಿಸ್ಕೊಡಿ, ನಾನು ಹೇಳ್ತೀನಿ ಹಾಗೆ ಮಾಡಿ. ಸಾಯಿಲ್ ಸ್ಯಾಂಪಲ್ ತಗೊಂಡ್ಬಂದ್ರು, ಬೆಂಗಳೂರಿನಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿ ಕಳಿಸಿದ್ರು. ಆ ಪ್ರಕಾರ ಕಟ್ಟಿರೋ ಅಂತ ಅಣೆಕಟ್ಟು ಈಗಲೂ ಇದೆ, ಬಂದೋಬಸ್ತಾಗಿದೆ ಅಂತ. ಅಂಥ ಇಂಜಿನಿಯರ್ ಆಗಿನ ಕಾಲದಲ್ಲಿ. ಅದಕ್ಕೋಸ್ಕರನೇ ಅವರ ಜನ್ಮದಿನವನ್ನ ಇಂಜಿನಿಯರ್ಸ್ ಡೇ ಅಂತ ಆಚರಿಸ್ತೀವಿ. ಅವರ ಜೀವನದಲ್ಲಿ ಒಂದು ತತ್ವವನ್ನು ಅವ್ರು ಹೇಳ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾ ಇದ್ರು ಅಂದ್ರೆ, ನಾವು ಮಾಡುವಂತ ಎಲ್ಲಾ ಕೆಲಸವನ್ನು ಉತ್ಕೃಷ್ಟವಾಗಿ ಮಾಡಬಹುದು. ನಿನಗೆ ರೈಲ್ವೆ ಸ್ಟೇಷನ್ ನ ಸ್ವಚ್ಛವಾಗಿ ಇಟ್ಕೊಳ್ಳುವಂತ ಕೆಲಸ ಸಿಕ್ಕಿದ್ರು ಅದನ್ನ ಎಷ್ಟು ಚೆನ್ನಾಗಿ ಮಾಡಬಹುದು ಅಂತ ಹೇಳಿದ್ರೆ, ನೀನ್ ಇಟ್ಕೊಂಡಿರೋ ರೈಲ್ವೆ ಸ್ಟೇಷನ್ ನೋಡಿದವರು, ನಾನು ಪ್ರಪಂಚದಲ್ಲಿ ಎಷ್ಟೋ ರೈಲ್ವೆ ಸ್ಟೇಷನ್ ನೋಡಿದ್ದೀನಿ, ಈ ರೈಲ್ವೆ ಸ್ಟೇಷನ್ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೋ ಅಷ್ಟು ಚೆನ್ನಾಗಿ ಇನ್ನೊಂದು ರೈಲ್ವೆ ಸ್ಟೇಷನ್ ಇಲ್ಲ ಅಂತ. ಸಾಧ್ಯ ಇದೆಯೋ ಇಲ್ವೋ? ಇಂಗ್ಲಿಷ್ನಲ್ಲೂ ಕೂಡ ಹೇಳ್ತಾರೆ, ಎನಿಥಿಂಗ್ ವಿಚ್ ಈಸ್ ವರ್ತ್ ಡೂಯಿಂಗ್ ಈಸ್ ವರ್ತ್ ಡೂಯಿಂಗ್ ವೆಲ್. ರೈಲ್ವೆ ಸ್ಟೇಷನ್ ಚೆನ್ನಾಗಿ ಇಟ್ಕೋಬಹುದು, ಕಸ ಚೆನ್ನಾಗಿ ಗುಡಿಸ್ಬೋದು, ಪಾತ್ರೆ ತೊಳೆಯೋದನ್ನು ಚೆನ್ನಾಗಿ ಮಾಡ್ಬೋದು, ಕೈ ಬರಹವನ್ನು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಇದೆ. ಕೆಲವರು ಒಂದು ವಿತಂಡವಾದವನ್ನ ಮುಂದಿಡ್ತಾರೆ. ನಾವು ಬರೆಯೋದು ಅರ್ಥ ಇದ್ದ ಹಾಗೆ, ಅರ್ಥ ಆಗುವಾಗ ಬರೆದ್ರೆ ಸಾಲ್ದ ಅಂತೇಳಿ. ಇದು ಆರೋಗ್ಯಕರವಾದ ಯೋಚನೆ, ಚಿಂತನೆ ಅಂತ ನನಗನ್ಸಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಬಟ್ಟೆ ಧರಿಸುವಂತ ವಿಷಯದಲ್ಲಿ, ನಮ್ಮ ಕೂದಲನ್ನು ಹೇಗೆ ಬಾಚ್ಕೊಳ್ಳೋ ಅನ್ನುವಂಥ ವಿಷಯದಲ್ಲಿ ಅದು ತುಂಬಾ ಚೆನ್ನಾಗಿರ್ಬೇಕು ಅಂತ ಎಷ್ಟು ಕಾಳಜಿ ವಹಿಸ್ತೀವಿ. ನಿಮ್ಗೆಲ್ರಿಗೂ ನಾನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ, ಸತ್ಯಸ್ಯ ಸತ್ಯವಾದ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಇಡೀ ಜಗತ್ತಿನಲ್ಲಿ ಜನ ತಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಎಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೋ ಅದರ ಅರ್ಧದಷ್ಟನ್ನು ಮಾತ್ರ ತಾವು ತಿನ್ನೋದಕ್ಕೆ ಬೇಕಾಗಿರೋ ಆಹಾರ ಪದಾರ್ಥಗಳಿಗೆ ಹುಬ್ಬು ಹೇಗಿರ್ಬೇಕು, ಐ ಶ್ಯಾಡೋ ಹೇಗಿರ್ಬೇಕು, ಕೆನ್ನೆ ಹೇಗಿರ್ಬೇಕು, ಫೇಶಿಯಲ್ ಹೇಗಿರ್ಬೇಕು, ನೇಲ್ ಪಾಲಿಶ್ ಹೇಗಿರ್ಬೇಕು. ಓ ಕೆಲವ್ರಂತೂ ನನ್ನ ಮೂಗು ಸ್ವಲ್ಪ ಬಗ್ಬಿಟ್ಟಿದೆ ಅಂತ ಹೇಳಿ ಅದನ್ನ ಕಾಸ್ಮೆಟಿಕ್ ಸರ್ಜರಿ ಅಂತ ಕರೀತಾರೆ. ಅದನ್ನ ಶಸ್ತ್ರಚಿಕಿತ್ಸೆ, ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಶಸ್ತ್ರಚಿಕಿತ್ಸೆ ಮಾಡಿಸ್ಕೋತಾರೆ. ಬೆಂಗಳೂರಿನಲ್ಲಿ ಏನು ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಗಲ್ಲಿಗಳಲ್ಲಿ ಬ್ಯೂಟಿ ಪಾರ್ಲರ್ ಇದೆ. ತಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಸೌಂದರ್ಯಕ್ಕೆ ಅಷ್ಟು ಮಹತ್ವ ಕೊಡ್ತಾರೆ. ಆದ್ರೆ ತಮ್ಮ ಬರಹ ಮಾತ್ರ ಅದು ಅರ್ಥ ಆಗೋ ತರ ಇದ್ರೆ ಸಾಕು. ಇದು ಒಪ್ಕೊಳ್ಳುವಂತ ವಿಚಾರನ ನಾವು ಯೋಚನೆ ಮಾಡೋಣ ಅಂತ. ಸೊ ಕೈ ಬರಹ ಅಂದ್ರೆ ಏನು ಅನ್ನೋದನ್ನೇ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು. ಈ ಕೈ ಬರಹವನ್ನ ಇನ್ ಸ್ವಲ್ಪ ಚೆನ್ನಾಗಿ ಅರ್ಥ ಆಗೋ ಹಾಗೆ ಹೇಳೋದಾದ್ರೆ ಅಕ್ಷರ ಶಿಲ್ಪ ಅಂತ ಕರೀತಾರೆ. ಯಾಕೆ ಅಕ್ಷರ ಶಿಲ್ಪ ಅಂತ ಕರೀತಾರೆ ಅನ್ನೋದನ್ನ ಹೇಳ್ತೀನಿ. ಈ ಉದಾಹರಣೆಯಿಂದ ನೀವು ಅತ್ಯಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದಾ? ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನಮ್ಮ ಕರ್ನಾಟಕದ ಮೈಸೂರನ್ನೇ ಒಬ್ಬರ ವ್ಯಕ್ತಿ ಅರುಣ್ ಯೋಗಿರಾಜ್ ಅನ್ನೋರು ಈಗ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರುವಂತಹ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹವನ್ನ ಅವರು ಕೆತ್ತನೆ ಮಾಡಿದ್ದಾರೆ. ಅವರಿಗೆ
ಅವ್ರು ಕೆತ್ತನೆ ಮಾಡೋದಕ್ಕಿಂತ ಮುಂಚೆ ಒಂದು ಕಗ್ಗಲ್ಲನ್ನು, ಅದು ಕೂಡ ಚಾಮರಾಜನಗರದ ಹತ್ರ ಯಾರೋ ಸಿಗುವಂತ ಒಂದು ಕಪ್ಪು ಬಣ್ಣದ ಕಲ್ಲು, ಅದನ್ನ ಅವರಿಗೆ ಕೊಟ್ರು. ಅದನ್ನ ಅವರು ಶಿಲ್ಪಿ ಅವರು ಆ ಕಲ್ಲನ್ನ ನೋಡಿದ ತಕ್ಷಣ ಅವ್ರಿಗೆ ಆ ಕಲ್ಲು ಕಾಣಲೇ ಇಲ್ಲ. ಅದ್ರ ಒಳಗಡೆ ಸುಂದರವಾದ ಬಾಲರಾಮನ ಮೂರ್ತಿ ಕಾಣಿಸ್ತು, ನಸು ನಗುತ್ತಾ ಇರೋ ಅಂಥದ್ದು. ಇನ್ನು ಅನೇಕರು ಆ ಥರ ಬಾಲರಾಮನ ವಿಗ್ರಹ ಕೆತ್ತನೆ ಮಾಡಲಿಕ್ಕೆ ಅಂತ ಆಯ್ಕೆ ಆಗಿದ್ರು, ಅವರು ಕೆತ್ತಿದ್ರು. ಆದ್ರೆ ಕಡೆಗೆ ಆಯ್ಕೆ ಆಗಿದ್ದು ಇವರು. ಅಂದ್ರೆ ಅವರು ಒಂದು ಕಗ್ಗಲ್ಲಿನಲ್ಲಿ ಸುಂದರವಾದ ಬಾಲರಾಮನ ವಿಗ್ರಹವನ್ನ ವಿಜುವಲೈಸ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಕಲ್ಪಿಸ್ಕೊಳ್ಳೋದು. ಆ ಕಲ್ಪಿಸ್ಕೊಂಡ್ಮೇಲೆ ಅದರ ತಾವ ಕಲ್ಪನೆಯಲ್ಲಿ ಹೇಗೆ ಕಲ್ಪಿಸ್ಕೊಂಡಿದ್ರು ಅದೇ ರೀತಿಯಲ್ಲಿ ಅದನ್ನ ಕೆತ್ತನೆ ಮಾಡಿದ್ರು. ನಾವು ಬರೆಯೋದನ್ನ ಅಕ್ಷರ ಶಿಲ್ಪ ಅಂತ ಯಾಕೆ ಕರಿತೀವಿ ಅಂದ್ರೆ, ಒಂದು ಬಿಳಿ ಹಾಳೆ ಇರುತ್ತೆ ನಮ್ಮ ಕಣ್ಣೆದುರುಗಡೆ, ಮೊದಲು ನಾವು ಮಾಡ್ಕೋಬೇಕಾಗಿರೋದು ಅಲ್ಲಿ ಸುಂದರವಾದ ಅಕ್ಷರವನ್ನ ಕಲ್ಪಿಸ್ಕೋಬೇಕು ನಾವು. ಆ ಸುಂದರವಾದ ಅಕ್ಷರವನ್ನ ಕಲ್ಪಿಸ್ಕೊಂಡು ಅದು ನಮ್ಮ ಮೆದುಳು ಮತ್ತು ಕಣ್ಣು ಇವುಗಳ ಸಹಕಾರದಿಂದ ಆಗ್ಲಿಕ್ಕೆ ಸಾಧ್ಯ. ಆ ಕಲ್ಪಿಸ್ಕೊಂಡ್ಮೇಲೆ ಅದು ರಿಯಾಲಿಟಿ, ಅದು ನಿಜ ಆಗ್ಬೇಕು. ನಾವು ಕಲ್ಪಿಸ್ಕೊಂಡಿರೋ ಹಾಗೇನೆ ನಾವು ಅಕ್ಷರವನ್ನ ಬರಿಬೇಕು. ಆದ್ರಿಂದನೇ ಕೈ ಬರಹವನ್ನ ಅಕ್ಷರ ಶಿಲ್ಪ ಅರುಣ್ ಯೋಗಿರಾಜ್ ಮಾಡಿದ್ರಲ್ಲ, ಅಷ್ಟೇ ಮಹತ್ವದ ಕೆಲಸ.